ಚಿಕ್ಕ ಹತ್ರ ಮಾತಾಡಾಗಿದೆ, ಎಲ್ಲರೂ ಒಟ್ಟಿಗೆ ನಮ್ಮ ಮನೆ ಸೇರೋದಕ್ಕೆ ಒಳ್ಳೆ ಟೈಮ್ ನೋಡ್ಕೊಂಡು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಅಣ್ಣ. ಲವ್ ಯು. ಲವ್ ಯು. ನಮ್ಮ ಅಳಿಯಂದ್ರು ಅಂದ್ರೆ ಏನು ಸುಮ್ಮನೆನಾ? ತಂಗಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಓ ಗಾಡ್, ಇವತ್ತು ಇವರು ನನ್ನ ಬಿಡಲ್ಲ ಅನ್ಸುತ್ತೆ. ಅಳಿಯ 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 ಅಂತ ಹೇಳಿ ಹೇಳಿ ನನ್ನನ್ನು ಅಳಿಸೇ ಬಿಡ್ತಾರೆ. ವಾಟ್ ಎವರ್, ಸದ್ಯ ಯುಕ್ತಾಗಿ ಏನು ಗೊತ್ತಾಗ್ದಂಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅಷ್ಟು ಸಾಕು. ಯಾಕಣ್ಣ ತಲೆ ನೋತಿದ್ಯಾ? ತಲೆ ಹೊತ್ಲಾ? ಪರವಾಗಿಲ್ಲ ಯುಕ್ತ, ನಾನೇ ಇವರಿಗೆ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತೀನಿ. ನೋ 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 ನೋ, ಅಳಿಯಂದ್ರಿಗೆ ನಾನಿಲ್ವಾ? ನಾನಿರ್ಬೇಕಾದ್ರೆ ಬೇರೆಯವ್ರು ಯಾಕೆ ಎಣ್ಣೆ ಹಾಕ್ಬೇಕು? ಅಳಿಯಂದ್ರೆ ಮಾವ, ನಾನಿವತ್ತು ನಿಮಗೆ ಚೆನ್ನಾಗಿ ಮಾಡ್ತೀನಿ ಮಸಾಜ್. ಸುಮ್ಮನಿರಿ ಅಳಿಯಂದ್ರೆ. ಮಾವ, ನಿಮ್ಮ ಪ್ರೀತಿ ಮನಸ್ಸಲ್ಲೇ ಇರಲಿ. ಐ ಆಮ್ ಪರ್ಫೆಕ್ಟ್ಲಿ ಫೈನ್, ಐ ಆಮ್ ಗುಡ್. ಪದಿ ಎಣ್ಣೆ ತಮ್ಮರೆ ಬನ್ನಿ ಅಳಿಯಂದ್ರೆ, ಏನೂ ಆಗಲ್ಲ. ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಈಗ ಎಣ್ಣೆ ಹಾಕಿ ತಿಕ್ಕಿದ್ರೆ ಇನ್ನೂ ಗುಡ್ಡಾಗಿರುತ್ತೆ. ಇವ್ರಿಗಿರೋ ಜೋಶ್ ನೋಡ್ತಾ ಇದ್ರೆ ನನ್ನ ತಲೆನ ಚಪಾತಿ ಹಿಡ್ತಾರ ಕಲಸಿ ತಲೆ ಕಿತ್ತು ಕೈ ಕೊಟ್ಟು ಹಳೆ ಸೇಡೆಲ್ಲ ತೀರ್ಸ್ಕೊಳಂಗೆ ಕಾಣ್ತಿದಾರಲ್ಲಪ್ಪ. ಅಳಿಯನ್ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ರು ಬಾಯಿ ಮಾತ್ರ ಕೋಪ ತೋರಿಸುತ್ತೆ. ಇರೋ ಪ್ರೀತಿನ ತೋರಿಸಿದ್ರೆ ಇವ್ರ ಸ್ವಾಭಿಮಾನ ಏನು ಕಡಿಮೆ ಆಗ್ಬಿಡತ್ತ? ಅದಕ್ಕೆ ಅಣ್ಣನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಮಕ್ಕಳೆಲ್ಲ ಹಸುವಾಗಿದೆ ಅನ್ಸುತ್ತೆ, ಬನ್ನಿ ನಾವು ಅಡುಗೆ ಮಾಡೋಣ. ಹೌದಲ್ಲ, ಮರ್ತೆ ಹೋಗಿತ್ತು. ಬಾಬಾ. ಅಪ್ಪ, ಏನ್ ಮಾಡ್ತಿದ್ಯಾ?